ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಸ್ಪೆಷಲ್ ಮಾಡ್ತಾಯಿದ್ದೀನಿ. ಚಿಕನಲ್ಲೇ ಸ್ಪೆಷಲ್ ಮಾಡ್ತಾಯಿದ್ದೀನಿ. ಏನು ಸ್ಪೆಷಲ್ ಅಂತ ಗೆಸ್ ಮಾಡಿ ಹೇಳಿ ನೋಡೋಣ. ಸ್ಪೆಷಲಾಗಿ ಕಬಾಬ್ ಮಾಡ್ತಾಯಿದ್ದೀನಿ ಇವತ್ತು. ಯಾವ ಕಬಾಬ್ ಅಂತ ಹೇಳಿ ನೀವು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಪೂರ್ತಿಯಾಗಿ ವಿಡಿಯೋ ನೋಡೋದಕ್ಕೂ ಮುಂಚೆನೇ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಚಿಕನ್ ಸಾಂಬಾರು ಮಾಡಲಿಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಅದಾದಮೇಲೆ ಚಿಕನ್ ಸಾಂಬಾರನ್ನು ಕೂಡ ಒಗ್ಗರಣೆ ಮಾಡಿ ಅದಾದಮೇಲೆ ಬಿರಿಯಾನಿ ಮಾಡೋಣ ಅಂತ ಹೇಳಿ ಬಿರಿಯಾನಿಗೂ ಕೂಡ ಇವಾಗ ಒಗ್ಗರಣೆ ಮಾಡ್ತಾಯಿದ್ದೀನಿ. ಸಂಡೇ ಅಲ್ವಾ, ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡು ಬಿರಿಯಾನಿ ಮಾಡ್ದೇ ತುಂಬ ದಿನ ಆಗಿತ್ತು. ಹಾಗಾಗಿ ಬಿರಿಯಾನಿ ಮತ್ತು ಕಬಾಬು ಮತ್ತು ಸಿಂಪಲಾಗಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ನೈಟ್ ಮುದ್ದೆಗೆ. ಸ್ಪೆಷಲ್ ಏನು ಅಂತ ಅಂದರೆ, ಇವಾಗ ಎಲ್ರಿಗೂ ಗೊತ್ತೇ ಇದೆ, ಟ್ರೆಂಡಿಂಗಲ್ಲಿ ಬೆಳ್ಳುಳ್ಳಿ ಕಬಾಬು ತುಂಬಾ ಡಿಮ್ಯಾಂಡಲ್ಲಿದೆ ಅಂತ ಹೇಳಿ ನಾನು ಕೂಡ ಇವತ್ತು ಸಂಡೇ ಬೆಳ್ಳುಳ್ಳಿ ಕಬಾಬ್ನ ಮಾಡ್ತಾಯಿದ್ದೆ ಊಟಕ್ಕೆ. ಬಿರಿಯಾನಿ ಮತ್ತು ಕಬಾಬ್ನ ಮಾಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಒನ್ ಮೋರ್ ಅಂತಲೇ ಹೇಳಬೇಕು. ಅದೇ ಥರ ರುಚಿಯಾಗಿ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಾಗಿತ್ತು ಕಬಾಬು. ನೆಕ್ಸ್ಟ್ ಟೈಮು ಕೂಡ ಮಾಡ್ಕೊಂಡು ತಿನ್ನಬೇಕು, ಅದೇ ಥರ ಇದೆ. ಟ್ರೆಂಡಿಂಗಲ್ಲಿ ಬೆಳ್ಳುಳ್ಳಿ ಕಬಾಬ್ ಇರೋದ್ರಿಂದ ನಾವು ಕೂಡ ಒಂದು ರೀಲ್ಸ್ ಮಾಡಿಬಿಡೋಣ ನಮ್ಮದು ಇರಲಿ ಅಂತ ಹೇಳಿ ನಾವು ಕೂಡ ಒಂದು ರೀಲ್ಸ್ ಟ್ರೈ ಮಾಡಿದ್ವಿ. ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬೆಳ್ಳುಳ್ಳಿ ಕಬಾಬ್ 4 ಬೆಳ್ಳುಳ್ಳಿ, ಎಷ್ಟು ಸ್ವಲ್ಪ ಶುಂಠಿ, ಒಂದು 3 ಚಕ್ಕೆ, ಒಂದು 6 ಲವಂಗ, ಒಂದು 12 ಹಸಿಮೆಣಸಿನ್ಕಾಯಿ, ಕರಿಬೇವು ರುಬ್ಬಿ ಕೊಡುಪ್ಪ ರಾಜ. ನೋಡಿ, ಈಗ 3 ಸ್ಪೂನು ಜೋಳದ ಹಿಟ್ಟು, 1 ಸ್ಪೂನ್ ಮೈದಾ, 1 ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನ್ ಕಡಲೆ ಹಿಟ್ಟು, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಕಸ್ತೂರಿ ಮೇಥಿ, ಆಯಿಲ್. ನಿಮ್ಗೆ ಆವಾಗಲೇ ತೋರಿಸ್ಕೊಟ್ಟಿದ್ದನ್ನ ಮಿಕ್ಸಿಲಿ ರಫ್ ಆಗಿ ರುಬ್ಕೊಂಡಿದ್ದೀನಿ. ಅದೇ ಕಾರಣಕ್ಕೂ ನೀರು ಹಾಕ್ಬಾರ್ದು. ಒಂದು ಮೊಟ್ಟೆ ಇದಕ್ಕೆ ಈಗ ಆ್ಯಡ್ ಮಾಡ್ತೀನಿ. 1.5 kg ಚಿಕನ್. ಈಗ ಇದೆಲ್ಲ ಹೆಲ್ತಿ ಕಾನ್ಶಿಯಸ್. ಚೆನ್ನಾಗಿ ನೆಂದಿದೆ, ನೀಟಾಗಿ ಎಳೆ ಕಾವಲಿಡಿ ಚೆಂದ ಮಾಡಿಸಿ ಚೆಂದ ತಿನ್ನಿಸಿ. ನೋಡಿ, ರಸ್ಕ್ ಥರ ಆಗ್ತಾ ಇದೆ. ಒನ್ ಮೋರ್ ಅನ್ಬೇಕು ನೀವು. ಆ ಬೆಳ್ಳುಳ್ಳಿ ಸ್ಮೆಲ್ಲು, ಒಂದ್ಸಲ ಹಂಗೆ ಕರ್ಬೇವು ನೋಡಿ, ಚಟಾಪಟ. ಯಾವ್ದ ಕಲರ್ ಇದೆಯಾ, ಏನಿದೆ ನೋಡಿ, ಜ್ಯೂಸಿ ನೋಡಿ ಹೆಂಗ್ ಬೆಂದಿದೆ ನೋಡಿ. ಹೂವು ಇದ್ದಾಗಿದೆ. ಎಕ್ಸ್ಟ್ರಾರ್ಡಿನರಿ. ನೋಡಿದ್ರಲ್ವ ಬೆಳ್ಳುಳ್ಳಿ ಕಬಾಬ್ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಕೂಡ ಒಮ್ಮೆ ಆದರೂ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಇಷ್ಟಪಡ್ತಾರೆ ಅಂತ ಅಂದ್ಕೊಳ್ತೀನಿ. ಅಷ್ಟು ರುಚಿಯಾಗಿದೆ ಕಬಾಬು. ಬೆಳ್ಳುಳ್ಳಿ ಕಬಾಬು ಟ್ರೆಂಡಿಂಗಲ್ಲಿರೋದ್ರಿಂದ ನೀವು ಒಂದು ಸಲ ಆದ್ರೂ ಕೂಡ ನಿಮ್ಮ ಮನೆಯಲ್ಲಿ ಚಿಕನ್ ಮಾಡಿದಾಗ ಒಂದು ಸಲ ಆದ್ರೂ ಕೂಡ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಅಂತೂ ಸೂಪರ್ ಅಂತ ಅಂದರೆ ಸೂಪರ್ ಆಗಿರುತ್ತೆ. ಚಿಕನ್ ತಿಂದೇ ಇರೋರು ಕೂಡ ಚಿಕನ್ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ನಾನಂತೂ ಅವ್ರ ಅಡುಗೆಗೆ ಫ್ಯಾನ್ ಆಗಿಬಿಟ್ಟಿದ್ದೀನಿ. ಯಾಕಂದರೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಅವ್ರ ಅಡುಗೆನ, ಬೆಳ್ಳುಳ್ಳಿ ಕಬಾಬ್ ಒಂದೇ. ಹಾಗಾಗಿ ನನಗಂತೂ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ನಾನೇನಾದ್ರೂ ಕೂಡ ಇವ್ರ ಅಡುಗೆಲಿ ಏನಾದರೂ ಸ್ಪೆಷಲ್ ಏನಾದರೂ ಟ್ರೈ ಮಾಡಿದ್ರೆ ಅದನ್ನು ಕೂಡ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಮ್ಮ ಮನೆಯಲ್ಲಿ ನಮ್ಮೆಲ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು ಬೆಳ್ಳುಳ್ಳಿ ಕಬಾಬು. ಹಾಗೆಯೇ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.